ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ವೃತ್ತಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ವೃತ್ತಗಳಿಗೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತಾ ಇದ್ದೀವಿ? ಸರ್ಕಲ್ಸ್ ಅಂತೇಳಿ ಕರಿತಾ ಇದ್ದೀವಿ. ನಾವು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತ್ರಿಜ್ಯ ಕಂಡುಹಿಡಿಯುವಂತ ಸೂತ್ರ ಮತ್ತು ವ್ಯಾಸ ಕಂಡುಹಿಡಿಯುವಂತ ಸೂತ್ರ ಮತ್ತು ವೃತ್ತದ ಪರಿಧಿ ಕಂಡುಹಿಡಿಯುವಂತ ಸೂತ್ರ ಮತ್ತು ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವಂತಹ ಸೂತ್ರಗಳ ಬಗ್ಗೆ ಅಭ್ಯಾಸವನ್ನ ಮಾಡಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ಒಂದೆರಡು ಲೆಕ್ಕಗಳನ್ನ ಬಿಡಿಸೋಣ. ಹಾಗಾದ್ರೆ ನೋಡಿ, ಮೊದಲನೇ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ? ಒಂದು ವೃತ್ತದ ತ್ರಿಜ್ಯ ಅಂದ್ರೆ ರೇಡಿಯಸ್ ಎಷ್ಟಿದೆ? 7 ಸೆಂಟಿಮೀಟರ್ ಆದಾಗ ಪರಿಧಿ ಕಂಡುಹಿಡಿಯಿರಿ. ನೋಡಿ, ಪರಿಧಿ ಅಂದ್ರೆ ತಿಳ್ಕೋಬೇಕು, ಸುತ್ತಳತೆ. ಏನು? ಸುತ್ತಳತೆ. ಹಾಗಾದ್ರೆ ಈ ಲೆಕ್ಕದಲ್ಲಿ ವೃತ್ತದ ಸುತ್ತಳತೆ, ಪರಿಧಿ ಅಂದ್ರೆ ವೃತ್ತದ ಸುತ್ತಳತೆಯನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ ವೃತ್ತದ ಸುತ್ತಳತೆ ಅಥವಾ ಇದಕ್ಕೆ ನಾವು ಏನಂತ ಕರಿತಾ ಇದೀವಿ? ಪರಿಧಿ ಅಂತೇಳಿ ಕರಿತಾ ಇದೀವಿ. ವೃತ್ತದ ಸುತ್ತಳತೆ ಅಂದ್ರೂ ಒಂದೇ, ಪರಿಧಿ ಅಂದ್ರೂ ಒಂದೇ. ಹಾಗಾದ್ರೆ ಇದಕ್ಕೊಂದು ಏನ್ ನಮ್ಗೆ ಗೊತ್ತಿದೆ? ಸೂತ್ರ ಗೊತ್ತಿದೆ. ಯಾವ್ದು ಹೇಳಿ? ವೃತ್ತದ ಸುತ್ತಳತೆ ಸೂತ್ರ ಅಥವಾ ವೃತ್ತದ ಪರಿಧಿಯ ಸೂತ್ರ ಏನಂದ್ರೆ 2 ಗುಣಿಸು ಪೈ ಗುಣಿಸು ಆರ್. ಆರ್ ಅಂದ್ರೆ ರೇಡಿಯಸ್, ತ್ರಿಜ್ಯ. ಪೈ ಅನ್ನುವಂಥದ್ದು ಕಾನ್ಸ್ಟಂಟ್ ಸಂಖ್ಯೆ. ಹೌದಾ? ಹಾಗೆ ನೋಡಿ, ಇವುಗಳ ಒಂದು ಬೆಲೆಗಳನ್ನ ತುಂಬೋಣ. ಇಲ್ಲಿ ಎಷ್ಟಿದೆ? 2. ಹೌದಾ? ಗುಣಾಕಾರ. ನೋಡಿ, ಈ ಪೈ ಬೆಲೆ ಎಷ್ಟಂದ್ರೆ ನೋಡಿ, ಪೈ = 22/7. ಪೈ ಅಂದ್ರೆ 22/7. ಈ ಬೆಲೆಯನ್ನ ಇಲ್ಲಿ ತುಂಬೋಣ. ಹೌದಾ? 22/7. ನೋಡಿ, ಆರ್ ಅಂದ್ರೆ ರೇಡಿಯಸ್ ಅಂದ್ರೆ ತ್ರಿಜ್ಯ. ಹೌದಾ? ತ್ರಿಜ್ಯ ಎಷ್ಟಿದೆ? 7 ಸೆಂಟಿಮೀಟರ್. ಹಾಗಾದ್ರೆ ಆರ್ ಎಷ್ಟು ಬರೀಬೇಕು? 7 ಗುಣಾಕಾರ 7. ಈಗ ನೋಡಿ, 2 ಗುಣಾಕಾರ 22/7 ಗುಣಾಕಾರ 7 ಆಯ್ತು. 7 ಒಂದ್ಲೆ 7 ಕ್ಯಾನ್ಸಲ್ ಆಯ್ತು. ಹೌದಾ? ಹಾಗಾದ್ರೆ ಇಲ್ಲಿ ಎಷ್ಟು ಉಳಿತು? 22 ಇಲ್ಲಿದೆ, ಗುಣಾಕಾರ 2. 22 2 ಎಷ್ಟಾಯ್ತು? 44. ನೋಡಿ, ಇಲ್ಲಿ ಎತ್ತರ ಕೊಟ್ಟಿದ್ದಾರೆ, ಸೆಂಟಿಮೀಟರ್ ನಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇದನ್ನ ಏನ್ ಮಾಡ್ಕೋಬೇಕು? ಸೆಂಟಿಮೀಟರ್. ಹಾಗಾದ್ರೆ ಇದೇನಿದು? ಪರಿಧಿ ಎಷ್ಟಾಯ್ತು? 44 ಸೆಂಟಿಮೀಟರ್. ಹಾಗಾದ್ರೆ ಇಲ್ಲಿ ವೃತ್ತದ ಪರಿಧಿ ಅಥವಾ ವೃತ್ತದ ಸುತ್ತಳತೆ ಎಷ್ಟಾಯ್ತು ಅಂದ್ರೆ 44 ಸೆಂಟಿಮೀಟರ್ ಆಯ್ತು. ಹೌದಾ? ಅದೇ ರೀತಿಯಾಗಿ ಇನ್ನೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಒಂದು ವೃತ್ತದ ವ್ಯಾಸ. ನೋಡಿ, ಇಲ್ಲಿ ಒಂದು ವೃತ್ತದ ತ್ರಿಜ್ಯ ಕೊಟ್ಟಿದ್ದಾರೆ, ಇಲ್ಲಿ ಒಂದು ವೃತ್ತದ ವ್ಯಾಸ ಕೊಟ್ಟಿದ್ದಾರೆ. ಹೌದಾ? ವ್ಯಾಸ ಅಂದ್ರೆ ಡಯಾಮೀಟರ್. ವ್ಯಾಸ 21 ಸೆಂಟಿಮೀಟರ್ ಆದಾಗ ವೃತ್ತದ ಸುತ್ತಳತೆ ಕಂಡುಹಿಡಿಯಿರಿ. ನೋಡಿ, ಇಲ್ಲಿ ಪರಿಧಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ ವೃತ್ತದ ಸುತ್ತಳತೆ ಕೊಟ್ಟಿದ್ದಾರೆ. ಎರಡು ಒಂದೇ. ಹೌದಾ? ಪರಿಧಿ ಅಂದ್ರೂ ಒಂದೇ, ವೃತ್ತದ ಸುತ್ತಳತೆ ಅಂದ್ರೂ ಒಂದೇ. ಹಾಗಾದ್ರೆ ಇದಕ್ಕೆ ಏನ್ ವ್ಯತ್ಯಾಸ ಅಂದ್ರೆ, ಇಲ್ಲಿ ತ್ರಿಜ್ಯವನ್ನು ಕೊಟ್ಟಿದ್ದಾರೆ, ಇಲ್ಲಿ ವ್ಯಾಸವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ 2πr 2 ಗುಣಾಕಾರ ಪೈ ಗುಣಾಕಾರ ಆರ್. ಇದು ತ್ರಿಜ್ಯ ಕೊಟ್ಟಾಗ, ಆರ್ ಕೊಟ್ಟಾಗ ವೃತ್ತದ ಸುತ್ತಳತೆ ಸೂತ್ರ. ಈಗ ನಮಗೇನ್ ಬೇಕಾಗಿದೆ? ವ್ಯಾಸ ಕೊಟ್ಟಾಗ ವೃತ್ತದ ಸುತ್ತಳತೆಯ ಸೂತ್ರ. ಹೌದಾ? ಏನಾಗ್ತಾ ಇದೆ? ವೃತ್ತದ ಸುತ್ತಳತೆ ಪೈ ಗುಣಾಕಾರ ಡಿ. ಡಿ ಅಂದ್ರೆ ಡಯಾಮೀಟರ್, ವ್ಯಾಸ 21 ಸೆಂಟಿಮೀಟರ್. ಪೈ ಬೆಲೆ ನಮ್ಗೆ ಈಗಾಗಲೇ ಗೊತ್ತಿದೆ, 22/7. ಇದನ್ನ ಇಲ್ಲಿ ತುಂಬಿಡೋಣ. 22/7 ಗುಣಾಕಾರ ಡಿ ಅಂದ್ರೆ ಡಯಾಮೀಟರ್ ಎಷ್ಟಿದೆ? 21 ಸೆಂಟಿಮೀಟರ್. 21 7 ಒಂದ್ಲೆ 7 ಮೂರ್ಲೆ ಎಷ್ಟಿದೆ ನೋಡಿ? 22 ಗುಣಾಕಾರ 3. 22 3 66. ಹೌದಾ? ಹಾಗಾದ್ರೆ ಏನು? ವೃತ್ತದ ಸುತ್ತಳತೆ.
ಇದೇನು ವೃತ್ತದ ಸುತ್ತಳತೆ. ಹಾಗಾದ್ರೆ ಇದು ಕೂಡ ಏನಿದೆ ಸೆಂಟಿಮೀಟರ್ ಇದೆ. ಹಾಗಾದ್ರೆ ಇಲ್ಲೂ ನಾವೇನು ಮಾಡೋಣ ಸೆಂಟಿಮೀಟರ್. ಹೌದಾ? ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ತ್ರಿಜ್ಯವನ್ನು ಕೊಟ್ಟಾಗ ವೃತ್ತದ ಸುತ್ತಳತೆ ಮತ್ತು ವ್ಯಾಸವನ್ನು ಕೊಟ್ಟಾಗ ವೃತ್ತದ ಸುತ್ತಳತೆ ಕಂಡುಹಿಡಿಯುವಂತಹ ಲೆಕ್ಕಗಳನ್ನ ನಾವಿವತ್ತು ಮಾಡಿದ್ದೇವೆ. ಹೌದಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.